ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಇರು ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಬುಧವಾರ ಬಂದು 4 ದಿನ ಆಯ್ತು ನೋಡ್ರಿ ಜಾತ್ರೆಗೆ. ಇವತ್ತು ಮಾರ್ನಿಂಗ್ ಇದೆ ಲಾಸ್ಟ್ ನೋಡ್ರಿ. ಬೆಳಗ್ಗೆ ಟೈಮ್ ಬಂದು 8 ಗಂಟೆದು ಆಗೈತಿ. ಮಾರ್ನಿಂಗ್ ಜಲ್ದಿನೇ ಹೋಗಬೇಕು ದೇವ್ರಿಗೆ ಅನ್ಕೊಂಡಿವಿ, ಅದು ಹೋಗೋದಾಗಲಿ ನೋಡ್ರಿ. ಅದಕ್ಕೆ ಇವತ್ತು ನಮ್ಮ ಮನೆಯವ್ರು ಊರಿಗೆ ಹೊಂಟಾರ. ಚಿನ್ನು ಮತ್ತು ಆಮೇಲೆ ದಿವ್ಯಾ ಅದು ಒಂದು ಸ್ಕೂಲ್ ಐತ್ಲ, ಹಾಗಾಗಿ ಅವ್ರಿಗೆ ಕೊಟ್ಟು ಕಳಿಸಿ ನಾನು ನಾಳೆ ಹೋಗ್ಬೇಕಂತ ನಾ ಮಾಡಿ ನೋಡ್ರಿ. ಬರೀ ಇವತ್ತಿಂದ್ರೆ ಹೆಂಗೆಲ್ಲ ಹೋಗುತ್ತಾ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ. ಬಾಪಿ ಕುಕ್ಕರ್ನ ರೆಡಿ ಮಾಡ್ದೇವು. ಮತ್ತೆ ಓಪರ್ ಬಾಯ್. ಮುಂಜಾನೆ ಹೋಗಿ ನಮ್ಮ ಅವ್ವ ಸಂತಿ ತೊಗೊಂಬಂದು ನೋಡ್ರಿ. ದಿನ ಇರ್ತಾವ ಕಾಯಿಪಲ್ಲೆ ಇಲ್ಲಿ ನೋಡ್ರಿ. ಅವ್ರ ಅಜ್ಜಿ ಕಾಯಿಪಲ್ಲೆ ತಂದಾಳ. ಈಕಿ ಹೆಣ್ಮಗಳು ಅವ್ರ ಅಜ್ಜಿ ಮೊಮ್ಮಗಳು ಕಾಯಿಪಲ್ಲೆ ತೆಗಿಯಾಕತ್ತಾವ ನೋಡ್ರಿ. ಏನು ಮಾಡತ್ತೀರಿ ಅಕ್ಕೋರಿ? ಹೆಣ್ಣು ಮೊಮ್ಮಕ್ಕಳು, ಗಂಡು ಮೊಮ್ಮಕ್ಕಳಲ್ಲ. ಒಟ್ಟು ಮೊಮ್ಮಗಳಲ್ಲ, ಹೆಣ್ಣು ಮೊಮ್ಮಗಳು ಇರಲಿ ಗಂಡು ಮಗಳು ಇರಲಿ. ಏನು ಮಾಡತ್ತಿ ಅದೇ? ಅಜ್ಜಿ ಮೆಣ್ಸಿಕಾಯಿ ತಂದಾಳ. ಆಕಿಗೆ ಭಾಳ ಇಂಟ್ರೆಸ್ಟ್ ನೋಡ್ರಿ. ಸೀರೆ ಉಟ್ಕೊಳ್ಳೋದು, ಮನೆ ಕೆಲಸ ಮಾಡೋದು ಅಂದ್ರೆ ಭಾಳ ಇಷ್ಟ. ಹೀಗೆ ದೊಡ್ಡಕ್ಕಾಗಿಂದ ಎಟ್ಟು ಮಾಡ್ತಾಳೆ ನೋಡು. ಮತ್ತು ಈಗೆಲ್ಲ ಚಂದ ಅನ್ಸೋದು. ದೊಡ್ಡರಾಗಂತ ತಾವೇ ಮಾಡೋಂಗಿಲ್ಲ ಅವರು. ಈಗ ಸುಮ್ಮ ಇಂಟ್ರೆಸ್ಟ್ ಇರ್ತದೆ ದೊಡ್ಡವ್ರು. ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೋಗಿ ಹೌದಾ? ಮತ್ತು ನೀನು ತೆಗಿಲಿಗಿಲ್ಲ. ಈಕಿ ನೋಡ್ರಿ ಯಾವತ್ತು ನೋಡ್ರಿ 24 ತಾಸು ಬರೀ ಬುಕ್ಕ ತೊಗೊಂಡು ಕೂತಿರ್ತಾವ. ಮುಂದೆ ಏನು ಮಾಡ್ತಾ ಗೊತ್ತಿಲ್ಲ, ಬರೀ ಕಂಟಿನ್ಯೂಸ್ ಹೋಮ್ವರ್ಕ್ ಮಾಡೋದು, ಬುಕ್ಕ ತೊಗೊಳೋದು ಇದ್ರಾಗ ಇರ್ತಾಳೆ. ಈಕಿ ಸೀರೆ ಉಟ್ಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದು, ಆರತಿ ಮಾಡೋದು, ಅಡುಗೆ ಅವ್ರ ಮಮ್ಮಿ ಕೈ ಹಿಟ್ಟು ನಾದೋದು, ಚಪಾತಿ ಮಾಡೋದು, ಕರ್ಚಿಕೆ ಮಾಡೋದು ಈಕಿ ಮಾಡ್ತಾಳೆ ನೋಡ್ರಿ. ಅವ್ರ ಮಮ್ಮಿಗೆ ಇಬ್ಬರು ಹೆಲ್ಪ್ ಮಾಡ್ತಾರೆ ನೋಡ್ರಿ. 2 ಹೆಣ್ಮಕ್ಳು ಹೊತ್ತಾಳೆ. ನಮ್ಮ ತಂಗಿ ಚಲೋ ಐತಕ್ಕಿದು. ನಮ್ಮ ಚಿನ್ನೆ ಅಂತೂ ಏನೂ ಮಾಡೋಂಗಿಲ್ಲ, ಇವನು ಏನೂ ಮಾಡೋಂಗಿಲ್ಲ. ಮಾಡಿದ್ರೆ ನಮ್ಮ ದಿವ್ಯಾ ಮಾಡ್ತಾಳೆ ನೋಡ್ರಿ ಅಷ್ಟೇ. ಈಕಿ ಚಲೋ ಐತಿ. ಇಬ್ಬರು ಹೆಣ್ಮಕ್ಳು ಮಾಡ್ತಾಳೆ. ನೀನು ಏನೂ ಕೆಲಸನೇ ಹಚ್ಚಂಗಿಲ್ಲ ಅವ್ರು. ಹೌದಲ್ಲ ಅದೇ ಸಾನು? ನಿಮ್ಮ ಮಮ್ಮಿಗೆ ಎಲ್ಲ ಅಡುಗೆ ನೀವೇ ಮಾಡ್ತಿಲ್ಲ? ನೀವೇ ಮಾಡ್ತಿರಲ್ಲ? ಏನೇನು ಮಾಡ್ತೀರಿ? ಏನೇನು ಮಾಡ್ತದೆ ಅದೇ ನಿನಗೆ? ನಿಂಗೆ ಏನು ಮಾಡಕ್ಕೆ ಬರ್ತದೆ? ಚಪಾತಿ ಮಾಡಕ್ಕೆ ಬರ್ತದೆ? ಚಪಾತಿ ಹೆಂಗೆ ಮಾಡ್ತಾರೆ? ಯಾವ ಇಡ್ಲಿ ಮಾಡ್ತಾರೆ? ಗೋಧಿ ಇಡ್ಲಿ ಮಾಡ್ತಾರೆ ಏನು ಜೋಳದ ಇಡ್ಲಿ ಮಾಡ್ತಾರೆ? ಜೋಳದ ಇಡ್ಲಿ ಯಾವ ಇಡ್ಲಿ ಮಾಡ್ತಾರೆ? ಗೋಧಿ ಇಡ್ಲಿ ಮಾಡ್ತಾರೆ. ಚಾ ಹೆಂಗೆ ಮಾಡ್ತಾರೆ? ಹಾಂ ಜೋರಾಗಿ ಹೇಳು. ಏನು ಹಾಲು ಹಾಕಿ ಹಾಲು ಶುಂಠಿ ಹಾಕಿಬಿಟ್ರೆ ಮುಗೀತು. ಸಕ್ಕರೆ ಚಾ ಬಿಡಿ ಹಾಕಲ್ಲ? ಅದೇ ಹೇಳ್ತಾಳೆ ಅಂದ್ರೆ ಅಕ್ಕಿ ಭಾಳ ಇಂಟ್ರೆಸ್ಟ್ ಐತಿ. ಯಾಮೋ ಚಾ ಹೆಂಗೆ ಮಾಡ್ತಾರೆ? ಜೋರಾಗ ಏನೋ ಕೇಳಲಾಗೈತಿ. ಏನು ಹಾಕ್ತಾರೆ? ಅಲ್ಲ ಚಾ ಮಾಡಕ್ಕೆ ಚಾನೇ ಹಾಕ್ತಾರೆ ಏನು? ಚಾ ಮಾಡ್ಬೇಕು ಇಲ್ಲಿ ನೋಡಿ. ಹೊಸ ಟಿಪ್ಸ್ ಕೊಡೋದ್ರಾಗಿ ಚಾ ಹೆಂಗೆ ಮಾಡೋದು ಅಂದ್ರೆ ಚಾ ಹಾಕಿ ಶುಂಠಿ ಹಾಕಿ ಚಾ ಮಾಡ್ತಾರತ್ತ. ಮತ್ತು ಅನ್ನ ಹೆಂಗೆ ಮಾಡ್ತಾರೆ? ಹಾಂ ಅನ್ನ ಮಾಡಕ್ಕೆ ಬರ್ತದ? ಬರಲ್ಲ? ಮತ್ತು ಚಪಾತಿ ಬರ್ತದೆ ಅಟ್ಟೆ. ಜೋಳದ ತೊಗೊಂಡು ಚಪಾತಿ ಮಾಡ್ತಾಳೆ, ಚಾ ಹಾಕಿ ಚಾ ಮಾಡ್ತಾಳೆ. ಮತ್ತು ಪಲ್ಯ ಬರ್ತೈತಿ, ಸಾಂಬಾರ ಪಲ್ಯ ಏನು ಮಾಡಕ್ಕೆ ಬರಲ್ಲ? ಹ್ಞೂ ಸಾಂಬಾರು ಮಾಡಕ್ಕೆ ಬರ್ತಾಯಿಲ್ಲ. ಮತ್ತು ಮಾಡ್ತಿಲ್ಲ? ನಾಷ್ಟ ಮಾಡಕ್ಕೆ ಬರ್ತದ?
ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ ಮ್ಯಾಗಿ ಮಾಡಕ್ಕೆ ಬರ್ತದೆ ಕಾಣಿಸ್ತದಲ್ಲ. ಮ್ಯಾಗಿ ಹೆಂಗೆ ಮಾಡ್ತಾರೆ? ಹಾಂ ಮನೆಯವ್ರದ್ದು ಹೋದ್ರೆ ನೋಡ್ರಿ ದಿವ್ಯಾ ಅದು ರೆಸಿಪಿ ಕಳಿಸಿ ಇಡ್ಲಿ ಮಾಡ್ಯಾರ. ನಾಷ್ಟ ಮಾಡೋರು ಹಾಕೋಮ್ ನಾವು. ಬರ್ರಿ ಎಲ್ಲರೂ ನಾಷ್ಟ ಮಾಡೋ. ನನ್ನ ಫೇವ್ರೇಟ್ ನೋಡ್ರಿ ಇಡ್ಲಿ. ದೋಸೆಕಿಂತ ಜಾಸ್ತಿ ಇಡ್ಲಿ ಇಷ್ಟ ಆಗುತ್ತಾ. ಬರ್ರಿ ನಾಷ್ಟ ಮಾಡೋ. ನೋಡ್ರಿ 6 ಆಗೈತಿ ಸಾಯಂಕಾಲ. ಇಷ್ಟೊತ್ತ ಮಧ್ಯಾಹ್ನ ಇಡ್ಲಿ ಮಾಡಿದ್ದೇವಲ್ಲ, ಇಡ್ಲಿ ಮಲ್ಕೊಂಡಿದ್ದೆ ನೋಡ್ರಿ. ತಿಂಗಳು ಒಪ್ಪತ್ತಲ್ಲ ರಾತ್ರಿ ಊಟ ಮಾಡ್ದಾರತ್ತ ಅಂತೇಳಿ ಸಾಯಂಕಾಲ ಹೆಂಗೂ ಇನ್ನೂ ಹೂರ್ಣ ಆಯ್ತು ನೋಡ್ರಿ. ಒಂದು ಸ್ವಲ್ಪ ಏನು ಹೋಳಿಗೆ ಮಾಡಬೇಕು. ಇವಾಗ ಬಿಸಿ ಹೋಳಿಗೆ ಇಷ್ಟ ಹಾಕಿನೂ ಬರ್ತಾನಲ್ಲಿ ಇವತ್ತು. ಯಾಕಂದ್ರೆ ನಿನ್ನೆ ಮಾರ್ನಿಂಗ್ ಹೋಗಿದ್ಲು ಮತ್ತು ಇವ್ನಿಗೆ ಕಾಲೇಜ್ ಮುಗಿಸೋ ಮೊದಲು ಅದಕ್ಕೆ ಚಿನ್ನೂನ್ ಕಳಿಸಿದೆ ನೋಡ್ರಿ. ಪಪ್ಪ ಕೂಡ ಚಿನ್ನು ಹೋದ. ಇರು ಅಂದ್ರೂ ಓದ್ತಾ ನೋಡ್ರಿ. ಪಪ್ಪ ಹೊಂಟಂದು ಹಾಗೆ ಮಾಡ್ತಾನವ ನೋಡಿ. ಎಷ್ಟು ಪಿಂಪಲ್ ಎದ್ದು ಕಾಣಕತ್ತವು. ಈ ಹೀಟಿಗೆ ಪಿಂಪಲ್ ಆಗ್ತಾವ. ಬರೀ ಸಾಯಂಕಾಲ ಜಾತ್ರೆಗೆ ಹೋಗ್ಬೇಕಂತ ರೆಡಿ ಆಗೀನಿ. ನಮ್ಮ ಅಕ್ಕಾದು ಬಂದಾರ. ಅವರು ನಾ ಇಷ್ಟು ಕೂಡ ಹೋಗ್ತೀವಿ. ಫಸ್ಟ್ ಒಂದು ನೋಡ್ರಿ ಬಾಂಬೆ ಸೇಲ್ ಬಂದದ ಬಾಗೇವಾಡಿ ಒಳಗೆ. ಅಲ್ಲಿಷ್ಟು ಹೋಗಿ ನಮ್ಮ ವೀರೇಶಿಗೆ ಡ್ರೆಸ್ ತೊಗೊಂಡು ನೆಕ್ಸ್ಟ್ ಎಲ್ಲರೂ ಕೂಡ ಜಾತ್ರೆ ಹೋಗ್ತೀವಿ. ಒಂದು ಅವಾಗೆ ಹೋಗ್ಬೇಕು ಜಾತ್ರೆಗೆ ಅಂತ ಅಂದ್ಕೊಂಡಿದ್ದೀವಿ ರೀ. ಮತ್ತು ಇಲ್ಲೊಂದು ಸೇಲಿಗೆ ಒಂದು ಹೋಗ್ಬೇಕಂತ ಇದ್ನಲ್ಲ, ಅಲ್ಲಿ ಹೋಗ್ಬೇಕಂದ್ರೆ ಅದು ಇನ್ನೂ ಸೇಲ್ ಕ್ಲೋಸ್ ಆಗೈತೆ ನೋಡ್ರಿ. ಹಾಗಾಗಿ ನಾಳೆ ಬೆಳಗ್ಗೆ ಹೋದ್ರೆ ಆಯ್ತು ಅಂತೇಳಿ ಈಗ ಡೈರೆಕ್ಟ್ ಜಾತ್ರೆಗೆ ಹೋಗ್ಬೇಕಂತ ಹೊಂಟಿರು. ನಮ್ಮ ತಂಗಿ ನೋಡಿ ಅಂತ ಬಾ ಆಶಾ ಜಲ್ದಿ. ನಮ್ಮ ಅಣ್ಣ ಮುಂದೆ ಹೋಗ್ಯಾನ ನೋಡ್ರಿ. ಅವನು ಜಾಯ್ನ್ ಆಗ್ತದ ನನ್ನ ಜೊತೆ. ದಿವ್ಯಾ ಏನೋ ಬರಾಕತ್ತ ಇಲ್ಲ, ಮನ್ಗಳಿಗೆ ಇದಾತ. ಅದಕ್ಕೆ ಧನುಷ ದಿವ್ಯಾ ಆಮೇಲೆ ಬರ್ತಾರೆ. ನಾನು ಆಶಾ ವೀರೇಶಿ ಕೂಡ ಹೊಂಟೀವಿ. ಅಕ್ಕನೂ ಬಂದು ಜಾಯ್ನ್ ಆದ್ಲಿ ಶೋಭಾಕ್ಕ. ಕರೆಕ್ಟ್ ನಾವು ಹೊರಗೆ ಬಂದೀವಿ ಜಾತ್ರೆಗೆ ಹೋಗ್ಬೇಕಂತ ನೋಡ್ರಿ. ಸಣ್ಣಗೆ ಮಳೆ ಸ್ಟಾರ್ಟ್ ಆಗೈತಿ. ಇವತ್ತೇನು ಮಳೆ ಒಳಗೆ ಜಾತ್ರೆಗೆ ಮಳೆ ಇವತ್ತಂದ್ರೆ ಇಂಟ್ರೆಸ್ಟೇ ಬರಲ್ಲ ನೋಡ್ರಿ ಜಾತ್ರೆ ಮಾಡಕ್ಕೆ. ಸುಮ್ಮ ಬಡಾಡ ಬಂದ್ಬಿಡೋದಾಗತ್ತೆ. ಏನಾಗುತ್ತೆ ನೋಡಮ್ ಬರ್ರಿ. ಹೋಗೋದಂತರೂ ಹೊಂಟೀವಿ. ಅಕ್ಷಯ ಇನ್ನು ಸಾಗರ್ ಪಿನ್ ಬ್ರಾಸ್ಲೆಟ್ ಗೇಟ್ ಸಾಡಿ ಪಿನ್ ಸೈಡ್ ಪಿನ್ ಕಾಜಲ್ ನೆಲ್ ಪಾಲಿಶ್ ಬಳೆಗಳು ಐಟಂ ಖರೀದಿ ಮಾಡಿ ₹10. ಮುತ್ತಿನ ಬಂಗಾರಿ ಕಿರಣ್ ರಿಂಗಲ ಬಾರಿ ಬಾರಿ ಸರಾವರಿ ಸರ ಲಾಕೆಟ್ ಎಲ್ಲಾರು ಕೊಲ್ಲಾರು ಸರಾವರಿ ಬರಬರದಲ್ಲಿ ಪತ್ತುವರಿ
ಜಾತ್ರೆ ಒಳಗೆಲ್ಲ ಸುತ್ತಾಡ್ಕೊಂಡು ಬಂದು ನೋಡ್ರಿ ಒಂದಿಷ್ಟು ಬಳಿ ಅದಾವೆಲ್ಲ ತೊಗೊಂಡ್ವಿ ಆಮೇಲೆ ಕಿವ್ಯಾನು ಆಮೇಲೆ ಸರ ಏನೋ ಒಂದಿಷ್ಟು ತೊಗೊಂಡ್ವಿ ಹಂಗಿಂಗೆ ಜಾತ್ರೆ ಬಂದಿವಿ ಅಂದ್ಮೇಲೆ ಎಲ್ಲರ ಒಂದು ತೊಗೋಬೇಕಲ್ಲ ಹಾಗಾಗಿ ತೊಗೊಂಡ್ವಿ ಬಿಜಾಪುರಕ್ಕೆ ಆಲ್ಮೋಸ್ಟ್ ಎಲ್ಲ ಸಿಗ್ತಾವೆ ನೋಡ್ರಿ ತೊಗೊಂಡ್ಬಿಟ್ಟು ಸ್ನ್ಯಾಕ್ಸ್ ಏನು ತಿನ್ಬೇಕಂತೇಳಿ ಎಲ್ಲರೂ ಗೋಬಿನೇ ತಿಂತಾರೆ ನೋಡ್ರಿ ಅದಕ್ಕೆ ಗೋಬಿ ತೊಗೊಂಡ್ವಿ ನಾನು ಹಂಗೆ ಮಾಡಿ ಅಷ್ಟು ನಾ ಬೇಲ್ಪುರಿ ತೊಗೊಂಡೆ ಅವ್ರು ಗೋಬಿ ಎಲ್ಲ ತೊಗೊಂಡ್ರು ಸುಮ್ಮನೆ ಇದು ಆಯಿಲಿ ಫುಡ್ ಆಗತ್ತಂತೆ ನಾ ಜಾಸ್ತಿ ತೊಗೊಳ್ಳಿಲ್ಲ ನೋಡ್ರಿ ತೊಗೊಂಡು ಮತ್ತೆ ಈ ಕಡೆ ಒಳಗೆ ಬಂದು ನೋಡ್ರಿ ಇವು ನೋಡ್ರಿ ಎಷ್ಟು ಕ್ಯೂಟ್ ಅದಾವು ಸಣ್ಣ ಮಕ್ಕಳು ಆಟ ಸಾಮಾನು ನೋಡ್ರಿ ಇವು ಎಷ್ಟಿಷ್ಟೇ ಸಣ್ಣ ಮಿಕ್ಸರು ಆಮೇಲೆ ಸಣ್ಣ ಪ್ಲೇಟು ಒಂಥರ ಚಂದ ಅನಿಸಿದ್ರು ನೋಡ್ರಿ ನೋಡೋಣ ಅದಕ್ಕೆ ಇದನ್ನು ವಿಡಿಯೋ ಮಾಡ್ಕೊಂಡಿನಿ ನೋಡಿ ಎಷ್ಟು ಚಂದ ನೋಡ್ರಿ ಒಂದು ಫ್ಯಾಮ್ಲಿ ಒಳಗೆ ಏನೇನು ಬೇಕಾವು ಎಲ್ಲನೂ ಅದ ನೋಡ್ರಿ ಒಂದು ಕಸಿದ ಮರ ಐತಿ ಎಲ್ಲ ನಿಂದು ಇವೆಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬರೀ ಜಾಸ್ತಿ ನೋಡ್ರಿ ಬಗೆಯವ್ರಿಗೆ ಜಾತ್ರೆ ಒಳಗೆ ಬರೀ 10 ರೂಪಾಯಿ 20 ರೂಪಾಯಿ ಐಟಮ್ಸ್ ಬಂದಿದ್ದು ಏನು ತೊಗೊಂಡು 10 ರೂಪಾಯಿ ಏನು ತೊಗೊಂಡು 20 ರೂಪಾಯಿ ಹಿಂಗೆಲ್ಲ ಬಂದಿದ್ದು ನೋಡ್ರಿ ಇವೇ ಜಾಸ್ತಿ ಹಾಕಿದ್ರು ಸೇಲ್ ಬರೀ ಎಲ್ಲ ತೊಗೊಂಡ್ವಿ ಮನೆಗೆ ಹೋಗಿ ಮತ್ತೆ ಟೈಮ್ ಜಾತ್ರೆ ಮುಗಿಸ್ಕೊಂಡು ನಾ ಮುಂದೆ ಬಂದೆ ನೋಡ್ರಿ ಹಿಂದೆ ಬರತ್ತಾರ ಎಲ್ಲರೂ ಯಾಕಂದ್ರೆ ಹೋಳ್ಗೆ ಮಾಡ್ಬೇಕು ಈಗ ನಾ ಹೂರ್ನ ಆಯ್ತತಿ ಅಂದ್ಮೇಲೆ ಬರೀ ಪಟ್ ಡ್ರೆಸ್ ಚೇಂಜ್ ಮಾಡಿ ಹೋಳ್ಗೆ ಮಾಡ್ತೀನಿ ನೋಡ್ರಿ ಬಂದು ಪಟ ಹೋಳ್ಗೆ ಮಾಡಿದೆ ನಾನು ಹೋಳ್ಗೆ ತುಪ್ಪ ಊಟ ಮಾಡತ್ತೀನಿ ನೋಡ್ರಿ ಊಟ ಮಾಡೋಣ ಬರ್ರಿ ಟೈಮ್ ನೋಡ್ರಿ ರಾತ್ರಿ 12 ಗಂಟೆ ಆಗೈತಿ ಎಷ್ಟು ಚಂದ ಕೂತಾರ ನೋಡ್ರಿ ಫೋನ್ ನೋಡ್ಕೋತೆಲ್ಲ ನೋಡ್ರಿ ಫೋನ್ ನೋಡ್ಕೋತ ರಾತ್ರಿ 12 ಆಗೈತಿ ಫೋನ್ ನೋಡ್ಕೊಬಿಟ್ಟಾರ ಇವ್ರು ಇಲ್ಲಿ ಇತ್ತಾರ ಫೋನ್ ಓದಿದ್ರೆ ಸಾಕು ನೋಡ್ರಿ ಅವ್ರಿಗೆ ಫೋನ್ ನೋಡ್ಕೋತ ಕೂತ್ಬಿಡೋದು ನಾನು ಇದು ಬಂದಿಲ್ಲ ಅವ್ರಿಗೆ ಮತ್ತು ಮುಂಜಾನೆ ಜಲ್ದಿ ಎದ್ದು ದೇವ್ರಿಗೆ ಹೋಗೋರು ನನ್ನ ಪಟ್ ನೋಡ್ರಿ ಇವತ್ತಿನ ನೋಡಿ ಎಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್